ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ. ಧರ್ಮಸ್ಥಳ ಕನ್ನಡದ ಹೃದಯದಲ್ಲಿ ಅತಿ ವಿಶೇಷ ಸ್ಥಾನ ಪಡೆದಿರುವ ಪವಿತ್ರ ಕ್ಷೇತ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಟ್ಟದ ಮಧ್ಯೆ ನೆಲೆಗೊಂಡಿರುವ ಈ ಕ್ಷೇತ್ರ ಭಕ್ತರ ನಂಬಿಕೆಗೆ ಜೀವಂತ ಸಾಕ್ಷಿಯಾಗಿರುವ ಒಂದು ಸ್ಥಳವಾಗಿದೆ. ಇಲ್ಲಿ ಪೂಜೆಯ ಮುಖ್ಯ ದೇವರು ಶ್ರೀ ಮಂಜುನಾಥ ಸ್ವಾಮಿ, ಅಂದರೆ ಶ್ರೀ ಶಿವಭಗವಂತ. ಆದರೆ ವಿಶೇಷವೆಂದರೆ ಈ ದೇವಸ್ಥಾನವನ್ನು ನಿರ್ವಹಿಸುತ್ತಿರುವವರು ಜೈನ ಕುಟುಂಬದವರು. ಇದು ಹಿಂದೂ ಮತ್ತು ಜೈನ ಧರ್ಮಗಳ ನಿಜವಾದ ಸಹಬಾಳ್ವೆಯ ಸಂಕೇತವಾಗಿದೆ. ಇಲ್ಲಿ ಹಿಂದೂ ರೀತಿಯ ರಿವಾಜುಗಳಂತೆ ಪೂಜೆ ನಡೆಯುತ್ತದೆ, ಆದರೆ ವ್ಯವಸ್ಥಾಪನೆ ಜೈನ ಸಂಪ್ರದಾಯದಂತೆ. ಇಲ್ಲಿನ ಪವಾಡಗಳ ಬಗ್ಗೆ ತಿಳಿಯೋಣ. ಗರ್ಭಗುಡಿಯ ಶಕ್ತಿಯ ಅನುಭವ. ಇಲ್ಲಿನ ಗರ್ಭಗುಡಿಯಲ್ಲಿರುವ ಮಂಜುನಾಥ ಸ್ವಾಮಿಯ ಲಿಂಗ ದರ್ಶನ ಮಾಡಿದಾಗ ಭಕ್ತರಿಗೆ ತಕ್ಷಣವೇ ಮನಸ್ಸಿನಲ್ಲಿ ಶಾಂತಿ ದೊರೆಯುತ್ತದೆ. ಹಲವು ಭಕ್ತರು ತಮ್ಮ ಸಮಸ್ಯೆಗಳು ಪರಿಹಾರ ಕಂಡುಕೊಂಡಿದ್ದಾರೆ. ಅನ್ನದಾನ ಚೈತನ್ಯ. ಇಲ್ಲಿನ ಅನ್ನದಾನ ಕಾರ್ಯಕ್ರಮವು ಭಾರತದ ಅತ್ಯಂತ ದೊಡ್ಡ ಮತ್ತು ಶ್ರದ್ಧಾಭರಿತ ಸೇವೆಗಳಲ್ಲಿ ಒಂದಾಗಿದೆ. ಪ್ರತಿದಿನ ಲಕ್ಷಾಂತರ ಜನರಿಗೆ ಉಚಿತ ಅನ್ನದಾನ ನೀಡುತ್ತದೆ. ಅನೇಕರು ಇಲ್ಲಿಯ ಪ್ರಸಾದ ಸೇವನೆಯ ನಂತರ ತಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸಿದ್ದಾರೆ. ಕೇಸರಿ ತೀರ್ಥ. ಇಲ್ಲಿಯ ಪ್ರಸಿದ್ಧವಾದ ಕೇಸರಿ ತೀರ್ಥ ಎಂಬ ತೀರ್ಥವನ್ನು ಕುಡಿಯುವ ಮೂಲಕ ಹಲವರು ತಮ್ಮ ದೇಹದ ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಂಡಿದ್ದಾರೆ ಎಂಬ ನಂಬಿಕೆ ಇದೆ. ಇದು ಶುದ್ಧಗೊಳಿಸುವ ಶಕ್ತಿಯನ್ನು ಹೊಂದಿದೆ ಎನ್ನಲಾಗುತ್ತದೆ. ಇಲ್ಲಿಯ ಇನ್ನೊಂದು ಪವಾಡವೆಂದರೆ ಅಣ್ಣಪ್ಪ ಸ್ವಾಮೀಜಿ. ಇಲ್ಲಿಯ ಗೋಪುರದ ಹಿಂದೆ ಇರುವ ಅಣ್ಣಪ್ಪ ಸ್ವಾಮಿಗೆ ನಿಶ್ಚಿತವಾಗಿ ಪ್ರಾರ್ಥನೆ ಸಲ್ಲಿಸಿದರೆ ಯಾವೆಲ್ಲ ಅಸಾಧ್ಯವೋ ಅದು ಸಾಧ್ಯವಾಗುತ್ತದೆ ಎಂಬ ನಂಬಿಕೆ ಇದೆ. ಅನೇಕ ಭಕ್ತರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ ಎಂಬ ನಂಬಿಕೆ ಇದೆ. ಈ ಧರ್ಮಸ್ಥಳ ದೇವಾಲಯದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿದರೆ ದೇವರ ಕೃಪೆ ತಪ್ಪದೇ ದೊರೆಯುತ್ತದೆ ಎನ್ನುವ ನಂಬಿಕೆ ಶತಮಾನಗಳಿಂದಲೂ ಇದೆ. ಈ ಪವಾಡಗಳು ಕೇವಲ ಕಥೆಗಳಲ್ಲ, ಭಕ್ತರ ಜೀವನದಲ್ಲಿ ನಿಜವಾಗಿಯೂ ಸಂಭವಿಸಿರುವ ಸತ್ಯ ಘಟನೆಗಳು. ಇಂತಹ ಪವಾಡಮಯ ಕ್ಷೇತ್ರವೊಂದು ನಿತ್ಯವೂ ಸಾವಿರಾರು ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ. ನೀವು ಧರ್ಮಸ್ಥಳಕ್ಕೆ ಹೋಗಿದ್ದೀರಾ? ನಿಮಗೂ ಏನಾದರೂ ಅನುಭವವಾಗಿದೆಯಾ? ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.